ಮಿನರಲ್ ವಾಟರ್ ಬಾಟಲ್ನಲ್ಲಿ ಜೇಡಾ, ಗ್ರಾಹಕರು ಶಾಕ್. ಸ್ಟ್ಯಾಚ್ ಕಂಪನಿಯ ವಾಟರ್ ಬಾಟಲ್ನಲ್ಲಿ ಪತ್ತೆಯಾಗಿದೆ ಜೇಡಾ. ಯಾದಗಿರಿ ಶಹಾಪುರದ ಶಾಂತು ಹೋಟೆಲ್ನಲ್ಲಿ ಬಾಟಲ್ ಖರೀದಿ ಮಾಡಿದಂಥ ವೇಳೆ ಶ್ರೇಯಸ್ ಟ್ರೇಡರ್ಸ್ ಕಂಪನಿಯ ಬಾಟಲ್ನಲ್ಲಿ ಜೇಡಾ ಪತ್ತೆಯಾಗಿದೆ. ಯಾದಗಿರಿ ಶಹಾಪುರದ ಶಾಂತು ಹೋಟೆಲ್ನಲ್ಲಿ ಬಾಟಲ್ ಖರೀದಿ ಮಾಡಲಾಗಿದೆ. ಗ್ರಾಹಕರು ಖರೀದಿ ಮಾಡಿದ್ದಾರೆ. ಆ ಬಾಟಲ್ನಲ್ಲಿ ಶ್ರೇಯಸ್ ಟ್ರೇಡರ್ಸ್ ಕಂಪನಿಯ ಬಾಟಲ್ನಲ್ಲಿ ಜೇಡಾ ಪತ್ತೆಯಾಗಿದೆ. ಈ ಬಗ್ಗೆ ಆಹಾರ ಸುರಕ್ಷತಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗ್ರಾಹಕರು. ಕಂಪನಿಯ ಗೋಡೌನ್ಗೆ ಭೇಟಿ ನೀಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡ್ತಾ ಮಹಾರಾಷ್ಟ್ರದ ಸೊಲ್ಲಾಪುರದ ಡಿಸ್ಟ್ರಿಬ್ಯೂಟರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನೇರವಾಗಿ ಗ್ರಾಹಕರು ಮಿನರಲ್ ವಾಟರ್ ಬಾಟಲ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಜೇಡಾ ಪತ್ತೆಯಾಗಿದೆ. ಇದು ಯಾದಗಿರಿಯಲ್ಲಿ ಕಂಡು ಬಂದಿರೋ ಅಂತ ಒಂದು ದೃಶ್ಯ. ಮಹಾರಾಷ್ಟ್ರ ಸೊಲ್ಲಾಪುರ ಮೂಲದ ಕಂಪನಿಯಿಂದ ಸಪ್ಲೈ ಆಗಿರೋ ಅಂಥ ಮಿನರಲ್ ವಾಟರ್ ಬಾಟಲ್ ಇದೆ. ಮಿನರಲ್ ವಾಟರ್ ಬಾಟಲ್ನಲ್ಲಿ ಜೇಡಾ ಪತ್ತೆಯಾಗಿದೆ. ಜೇಡವನ್ನು ಕಂಡಂಥ ಗ್ರಾಹಕರು ನೇರವಾಗಿ ಆಹಾರ ಇಲಾಖೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಹೇಗೆ ಸಾಧ್ಯ? ಮಿನರಲ್ ವಾಟರ್ ಅಂತ ಹೇಳಿದ್ರೆ ಅದನ್ನು ಶುದ್ಧೀಕರಿಸಿ ನೇರವಾಗಿ ಬಾಟಲ್ಗೆ ತುಂಬಲಾಗುತ್ತೆ. ಬಟ್ ಇದು ಎಷ್ಟು ದಿನ ಆಗಿದೆ? ಇಲ್ಲಿ ಜೇಡಾ ಪತ್ತೆಯಾಗಲಿಕ್ಕೆ ಹೇಗೆ ಸಾಧ್ಯ? ಈ ರೀತಿಯ ನೀರನ್ನು ನಾವು ಕುಡಿದಿದ್ದೇ ಆದರೆ ಏನಾಗುತ್ತೆ ಅನ್ನೋದನ್ನ ಅಲ್ಲಿನ ಗ್ರಾಹಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಹಾರ ಇಲಾಖೆಯ ಗಮನವನ್ನ ಕೂಡ ಸೆಳೆದಿದ್ದಾರೆ. ದೂರನ್ನ ಕೊಟ್ಟು ಒಂದು ಹೋಟೆಲ್ನಲ್ಲಿ ಮಿನರಲ್ ವಾಟರ್ ಬಾಟಲ್ನ ತೆಗೆದುಕೊಂಡಾಗ ಕಂಡು ಬಂದಿರೋ ಅಂತ ದೃಶ್ಯ ಇದೆ. ಸರ್, ಇದು ಮೊನ್ನೆ ಒಬ್ಬರಿಗೆ ಕಸ್ಟಮರ್ ನಾವು ಡಿಸ್ಟ್ರಿಬ್ಯೂಟರ್ ನೀರು ಕೊಟ್ಟಿದ್ದೀವಿ ಸರ್. ಇಲ್ಲಿ ಒಂದು ಶಾಪ್ಗೆ ಶಾಂತ ಹೋಟ್ಲ್ ಅಂತೇಳಿ. ಅವ್ರ ಹೋಟ್ಲಲ್ಲಿ ಜಿರಳೆ ಬಂದಿದೆ ಅಂತ ಕಂಪ್ಲೇಂಟ್ ಬಂತು ನಮಗೆ. ಬಂದಿದೆ ಕಂಪ್ಲೇಂಟು. ವಿಡಿಯೋ ನೋಡಿರಿ? ಹಾಂ ಸರ್, ಕಂಪ್ಲೇಂಟ್ ವಿಡಿಯೋ ಬಂದಿದೆ. ನಮ್ಗೆ ಬಾಟಲ್ ನೋಡಿಲ್ಲ ಸರ್. ನಾವು ಯಾವುದೇ ರೀತಿ ನಮ್ಮ ಹತ್ರ ಬಾಟಲ್ ಬಂದಿಲ್ಲ. ವಿಡಿಯೋಗಳು ಕಳಿಸಿದ್ದಾರೆ. ರವಾನೆ ನಮ್ಮ ವಿಡಿಯೋ ಮಾಡಿದ್ದಾರೆ, ಕಳಿಸಿದ್ದಾರೆ. ವಿಡಿಯೋ ನೋಡಿದ್ದೀವಿ. ಜಿರಳೆ ಇದೆ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಅದು ಏನೋ ನಮ್ಗೆ ಗೊತ್ತಿಲ್ಲ ಸರ್. ಓಪನ್ ಮಾಡಿಲ್ಲ, ಜಿರಳೆ ಇದೆ. ನನ್ನ ಬಾಟಲ್ ನಾವು ಓಪನ್ ಮಾಡಿಲ್ಲ ಸರ್. ಅವ್ರಿಗೆ ಗೊತ್ತು. ನಮ್ಗೆ ಬರೀ ವಿಡಿಯೋ ಮಾತ್ರ ಬಂದಿದೆ. ಮುಂದೆ ನಾವು ಅದನ್ನು ಕಂಪ್ಲೇಂಟು ಈ ಫ್ಲಾಶ್ ಕಂಪ್ನಿ ಅಂತ ಸೊಲ್ಲಾಪುರ, ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಸೊಲ್ಲಾಪುರದು. ಈ ಕಂಪನಿಗೆ ನಾವು ಆಲ್ರೆಡಿ ಕಂಪನಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಈ ಥರ ಆಗಿದೆ, ನಮ್ಗೆ ಇದರಿಂದ ತೊಂದರೆ ಆಗ್ತಿದೆ. ಇನ್ನು ಮುಂದೆ ಆದ್ರೂ ಸ್ವಚ್ಛತೆಯಾಗಿ ನೀರು ಕಳಿಸಿ ಅಂತೇಳಿ ನಾವು ಹೇಳ್ತೀವಿ. ಶಾಂತು ಅಂತ ಹೋಟೆಲ್ಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ಒಬ್ಬ ಕಂಪ್ಲೇಂಟ್ ಫ್ಲ್ಯಾಶ್ ಅಂತ ವಾಟರ್ದಲ್ಲಿ ಒಂದು ಜೇಡ್ರ ಬಲ್ಲಿ ಅಂತಕ್ಕಂಥ ಒಂದು ಹುಳ 2 ಲೀಟ್ರ್ ವಾಟರ್ದಲ್ಲಿ ಬಂದಿರೋದ್ರಿಂದ ನಾವು ವಿಸಿಟ್ ಶಾಂತು ಹೋಟೆಲ್ಗೆ ಭೇಟಿ ನೀಡಿಕೆಯಿಂದ ಇಲ್ಲಿ ಪರಿಶೀಲಿಸಿದಾಗ ಅದು ಒಂದೇ ಬಾಟ್ಲ್ 2 ಲೀಟ್ರ್ ಬಾಟ್ಲ್ ಮಾತ್ರ ಕಂಪ್ಲೇಂಟ್ದಾರ ಹತ್ರ ಇದ್ದಿದ್ದು. ಯಾವುದೇ ರೀತಿಯ ಒಂದು 2 ಲೀಟ್ರ್ ವಾಟರ್ ಬಾಟ್ಲ್ಗಳಾಗಲಿ ಇವ್ರ ಹತ್ರ ಹೋಟೆಲ್ದವ್ರ ಹತ್ರ ಇಲ್ಲ. ಮತ್ತು ಡಿಸ್ಟ್ರಿಬ್ಯೂಟ್ರು ಶ್ರೇಯ ಡಿಸ್ಟ್ರಿಬ್ಯೂಟ್ರ್ ಅದರ ಕೂಡ ನಾವು ಹೋಗಿ ಭೇಟಿ ನೀಡಿದಾಗ ಅಲ್ಲಿ ಕೂಡ ಯಾವುದೇ ರೀತಿ 2 ಲೀಟ್ರ್ ವಾಟರ್ ಬಾಟ್ಲ್ ಇಲ್ಲ. ಈ ಕಂಪ್ಲೇಂಟ್ದಾರ ಹತ್ರ ಇರ್ತಕ್ಕಂಥ ಒಂದೇ 2 ಲೀಟ್ರ್ ವಾಟರ್ ಬಾಟ್ಲ್ ತೊಗೊಂಡು ನಾವು ಪ್ರಯೋಗಾಲಯಕ್ಕೆ ಕಳಿಸ್ತೀವಿ. ಆ ಪ್ರಯೋಗಾಲಯದ ವರದಿಯಲ್ಲಿ ಏನಾದರೂ ಕ್ರಮ ಅನ್ಸೇಫ್ ಅಂತ ಬಂದರೆ ನಾವು ಕ್ರಮ ಕೈಗೊಂಡಿಂದ ಈ ಫ್ಯಾಕ್ಟ್ರಿದವ್ರ ಮೇಲೆ ಮತ್ತು ಮ್ಯಾನುಫ್ಯಾಕ್ಚರ್ ಯೂನಿಟು ಮತ್ತು ಡಿಸ್ಟ್ರಿಬ್ಯೂಟರ್ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ದಿನ ಬರ್ತಾರೆ ಅದು? ಇದು ನಮ್ಮದು ಸ್ಯಾಂಪಲ್ ಕಳಿಸಿದ ಮೇಲೆ 15 ದಿನದಲ್ಲಿ ವರದಿ ಬರ್ತೈತ್ರಿ. ಅದು 15 ದಿನದ ವರದಿ ಬಂದ ಮೇಲೆ ನಾವು ಅದನ್ನು ಮತ್ತೆ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ನಾವು ಕಾನೂನು ಪ್ರಕಾರ ಲೀಗಲ್ ಆಗಿ ಕ್ರಮ ಕೈಗೊಳ್ತೀವಿ. ಇದ್ರ ಹೊಣೆಗಾರಿಕೆ ಕಂಪ್ನಿದವರು ಮತ್ತು ಡಿಸ್ಟ್ರಿಬ್ಯೂಟರ್ ಮೇಲೆ ಬರ್ತೈತಿ. ಏನು ನಮ್ಮ ಉದ್ದೇಶ ಏನಂದರೆ ತಯಾರಕರಿಗೆ ಇದೆ ನಮ್ಮ ಒಂದು ಕಾನೂನು ಒಂದು ಉದ್ದೇಶ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.